ಈಗ ನೋಡ್ತಿರಲ್ಲ, ಬಿಗ್ ಬಾಸ್ ಯಾರು ನೋಡ್ತೀವಿ ಇಷ್ಟ ಸರ್. ಆಗ್ತಾರೆ ನಿಮಗೆ? ನಮಗೆ ಯಾರು ಇಷ್ಟ ಆಗ್ತಾರಂದ್ರೆ ಹನುಮಂತ ಇಷ್ಟ. ಯಾಕಂದ್ರೆ ಅವ್ನ ಮನಸ್ಸಿನಲ್ಲಿ ಕೆಡುಕಿಲ್ಲ, ಒಳ್ಳೇದು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ. ಅವ್ನ ಮನೋಭಾವನೆ ಯಾವ ರೀತಿ ತಿಳಿತತ್ತ ಆ ರೀತಿ ಹೇಳ್ತಾನೆ. ಅದರಿಂದ ನನಗೆ ಹನುಮಂತು ಬರ್ಬೇಕನ್ನೋದೇ ಇಷ್ಟ. ಯಾರು ಇಷ್ಟ ಆಗಲ್ಲ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ? ಈ ಇಷ್ಟ ಆಗಲ್ಲ ಅಂತ ಏನಿಲ್ಲ, ಎಲ್ಲರೂ ಅವರು ಇದ್ರಂತೆ ಆಡ್ತಾರೆ. ಈ ಸತಿ 11ನೇದು ಏನು ಪ್ರಯೋಜನ ಇಲ್ಲ. ಯಾಕಂದರೆ ನಾವು 11 ವರ್ಷ ತಟ್ಟಿ ನೋಡ್ತಾ ಇದ್ವಿ. ಈ ಸತಿ 11ನೇದು ಆಟನೂ ಸರಿ ಇಲ್ಲ, ಅದು ಪ್ರೋಗ್ರಾಮು ಸರಿ ಇಲ್ಲ. ಇರೋ ವಿಷಯ ಹೇಳ್ತೀನಿ, ಏನನ್ನ ಅಂದ್ಕೊಳ್ರಿ. ಯಾಕಂದರೆ ಈ ಸತಿ ಹನುಮಂತು ಅವ್ರು ಇರೋದ್ರಿಂದ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಆಟಗಳೂ ಜಾಸ್ತಿ, ಆಟಗಳೇನಂತ ಕಷ್ಟವಾದ ಕೊಡಲಿಲ್ಲ. 10ನೇ ಸೀಸನ್ನಲ್ಲಿ ಭಾಳ ಚೆನ್ನಾಗಿತ್ತು. ನಾವು ಮನೇಲಿ ಏನಾದರೂ ಒಂದು 10 ನಿಮಿಷ ಲೇಟ್ ಆದ್ರೂ ಬಿಗ್ ಬಾಸ್ ಮಾತ್ರ ಲೇಟ್ ಮಾಡ್ತಿಲ್ಲ. ಕರೆಕ್ಟ್ 11 ಗಂಟೆ ತನಕ ನೋಡಿ, ಮತ್ತೆ ನೋಡಿಲ್ಲ ಅಂದರೆ ಮತ್ತೆ ರಿವರ್ಸ್ ನೋಡೇ ಮನಗ್ತಿದ್ದು ನಾವು. ನೋಡಿ ಇಷ್ಟೇ ಐತೆ. ಈಗ ಎಳ್ನೇರು ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಮೋಕ್ಷಿತ ಬರಬೇಕು ಅಂತ ಆಸೆ, ಎಳ್ನೇರು. ಅಷ್ಟೇ. ಆಲ್ ದಿ ಬೆಸ್ಟ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ? ಆಲ್ ದ ಬೆಸ್ಟ್ ಹೇಳೋದಾದರೆ ಹನುಮಂತಗೆ ಆಲ್ ದ ಬೆಸ್ಟು. ನಮ್ಮ ಸುದೀಪ್ಗೂ ಆಲ್ ದ ಬೆಸ್ಟು. ಥ್ಯಾಂಕ್ ಯು.